ಕಾಶಿ. ಈ ಭೂಮಿಯಲ್ಲಿರುವ ಎಲ್ಲ ನಗರಗಳು ನಾಶವಾದರೂ ಕಾಶಿ ಒಂದು ಜೀವಂತ ಉಳಿದಿರುತ್ತೆ ಅಂತಾರೆ. 5,000-8,000 ವರ್ಷದ ಇತಿಹಾಸವಿರುವ ಪುರಾತನ ನಗರವಿದು. ಸ್ನೇಹಿತರೆ, ಇದು ನನ್ನ ಎಲ್ಲ ವಿಡಿಯೋಗಳ ಥರ ಸನಾತನ ಧರ್ಮದ ವಿಷಯಗಳ ಬಗ್ಗೆನೋ ಅಥವಾ ದೇವಾಲಯಗಳ ಬಗ್ಗೆನೋ ಅಲ್ಲ. ಕಾಶಿ ನಗರದ ಬಗ್ಗೆ ನನಗಿರುವ ಅಭಿಪ್ರಾಯ ಹಾಗೂ ಅಲ್ಲಿನ ಅನುಭವಗಳ ಬಗ್ಗೆ, ಕಾಶಿ ನನಗೆ ಕಲಿಸಿದ ಜೀವನದ ಪಾಠಗಳ ಬಗ್ಗೆ. 2020ರಲ್ಲಿ ಒಂದು ಮಹಾಮಾರಿ ಇಡೀ ಪ್ರಪಂಚವನ್ನೇ ಕೆಲವು ತಿಂಗಳುಗಳ ಕಾಲ ಸ್ತಂಭಿಸಿಬಿಟ್ಟಿತ್ತು. ಹಲವಾರು ಜನ ಪ್ರಾಣ ಕಳೆದುಕೊಂಡ್ರು. ಹಲವಾರು ಸಂಸಾರಗಳು ಬೀದಿಗೆ ಬಿತ್ತು. ಕೆಲವರು ಸಾವಿನ ಅಂಚಿಗೆ ಹೋಗಿ ಅದೃಷ್ಟವಶಾತ್ ಆಚೆ ಬಂದರು. ಅಂಥವರಲ್ಲಿ ನಾನು ಒಬ್ಬ. ಈ ಸಂಘಟನೆಯಾದ ನಂತರ ನಾನು ಜೀವನವನ್ನು ನೋಡೋ ದೃಕ್ಕೋಣ ಬದಲಾಯಿತು. ಸಿನಿಮಾ ನಿರ್ದೇಶಕನಾದ ನನಗೆ 2021ರಲ್ಲಿ ಅಪ್ಪು ಅವರ ಮರಣದ ಸುದ್ದಿಯಿಂದ ಆಘಾತನೇ ಆಗಿತ್ತು. ನನ್ನಲ್ಲೇ ಒಂದು ಖಿನ್ನತೆಯ ಭಾವ ಮೂಡಿಸಿತ್ತು. ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು, ಜೀವನದ ಬಗ್ಗೆ, ಜೀವನದ ಪ್ರಯಾಣದ ಬಗ್ಗೆ, ಜೀವನದ ಉದ್ದೇಶಗಳ ಬಗ್ಗೆ ಹಾಗೂ ಜೀವನದ ಅಂತ್ಯದ ಬಗ್ಗೆನೂ. ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಸುಮಾರು 2,000 ಕಿಲೋಮೀಟರ್ಗಳು ಬೈಕ್ನಲ್ಲಿ ಪ್ರಯಾಣ ಮಾಡುತ್ತಾ ನಾನು ಹೊರಟಿದ್ದು ಮೋಕ್ಷ ನಗರವಾದ ಕಾಶಿಗೆ. ಅಲ್ಲಿ ಸುಮಾರು ದಿನ ಇದ್ದು ಕೆಲವು ದೇವಾಲಯಗಳನ್ನು ನೋಡಿ ಕೆಲವರನ್ನು ಭೇಟಿ ಮಾಡಿ ಹಿಂತಿರುಗಿದೆ. ಕೆಲವೇ ದಿನಗಳು ಇದ್ರೂ ಕಾಶಿಯ ಮೇಲೆ ವ್ಯಾಮೋಹ, ಆಕರ್ಷಣೆ ಕಮ್ಮಿಯಾಗಲಿಲ್ಲ. ಅಲ್ಲಿಂದ ಶುರುವಾಗಿ ಇಲ್ಲಿಯವರೆಗೂ ಹಲವಾರು ಬಾರಿ ನಾನು ಕಾಶಿಗೆ ಹೋಗಿ ಬಂದಿದ್ದೇನೆ. ಹಲವಾರು ರಹಸ್ಯಮಯ ದೇವಾಲಯಗಳನ್ನು ನೋಡಿದ್ದೇನೆ. ಹಲವಾರು ಜನರನ್ನು ಭೇಟಿ ಮಾಡಿದ್ದೇನೆ. ಏನೂ ಮಾಡದೆ ಮೌನವಾಗಿ ಗಂಗಾ ತೀರದಲ್ಲಿ ಕೂತು ಗಂಟೆಗಟ್ಟಲೆ ಕಾಲ ಕಳೆದಿದ್ದೇನೆ. ಒಂಟಿಯಾಗಿ ಕಾಶಿ ಗಲ್ಲಿಗಳಲ್ಲಿ ತಿರುಗಿದ್ದೇನೆ. ಮನಸ್ಸಿನಲ್ಲಿದ್ದ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡಿದ್ದೇನೆ. ಕಾಶ್ಯಾಂತು ಮರಣಾನ್ ಮುಕ್ತಿ ಅಂತಾರೆ. ನಮ್ಮೆಲ್ಲರ ಜೀವನದಲ್ಲಿ ಬೇಡ ಅಂದ್ರೂ ನಾವೆಲ್ಲ ಒಂದಲ್ಲ ಒಂದು ದಿನ ಎದುರಿಸಲೇಬೇಕಾದ ಜೀವನದ ಪರಮ ಸತ್ಯ ಯಾವುದು ಗೊತ್ತಾ? ಅದೇ ಮರಣ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಝಠರೇ ಶಯನಂ ಇಹ ಸಂಸಾರೇ ಬಹು ದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಅಂತಾರೆ ಜಗದ್ಗುರು ಶಂಕರಾಚಾರ್ಯರು. ಕಾಶಿಯಲ್ಲಿ ಮರಣಿಸುವುದರಿಂದ ಜನನ ಮರಣವೆಂಬ ಜೀವಿಯ ಆತ್ಮ ಪ್ರಯಾಣದ ಚಕ್ರದಿಂದ ಹೊರಬಂದು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದೆ ನಮ್ಮ ಶಾಸ್ತ್ರಗಳು. ಅದೆಷ್ಟೋ ಜನ ಕಾಶಿಗೆ ತಮ್ಮ ಅಂತ್ಯ ಕಾಲದಲ್ಲಿ ಪ್ರಾಣ ಬಿಡಲೆಂದೇ ಬರ್ತಾರೆ. ಹಾಗೆ ಬಂದು ತಮ್ಮ ಜೀವನದ ಕೊನೆ ದಿನಗಳನ್ನು ಕಳೆದು ಪ್ರಾಣ ಬಿಟ್ಟವರು ಅದೆಷ್ಟೋ ಜನ ಇದ್ದಾರೆ. 50-60 ವರ್ಷಗಳ ಹಿಂದಿನವರೆಗೂ ಸನಾತನ ಧರ್ಮವನ್ನು ನಂಬುವ ಪ್ರತಿಯೊಬ್ಬರೂ ತಮ್ಮ ಜೀವನವನ್ನು ಅದ್ಭುತವಾಗಿ ಜೀವಿಸಿ ಎಲ್ಲ ಜವಾಬ್ದಾರಿಗಳನ್ನು ಮುಗಿಸಿ ಕಡೆಗೆ ಕಾಶಿಗೆ ಪ್ರಯಾಣ ಮಾಡುತ್ತಿದ್ದರು. ಕಾಶಿಯ ಹರಿಶ್ಚಂದ್ರ ಘಾಟ್ ಹಾಗೂ ಮಣಿಕರ್ಣಿಕಾ ಘಾಟ್ಗಳಲ್ಲಿ ನಿರಂತರ ಅದೆಷ್ಟೋ ಜಡ ದೇಹಗಳನ್ನು 100 ವರ್ಷಗಳಿಂದ ದಹನ ಮಾಡುತ್ತಲೇ ಇದ್ದಾರೆ. 100 ವರ್ಷಗಳಿಂದ ಇಲ್ಲಿನ ಚಿತಾಗ್ನಿ ಆರೇ ಇಲ್ಲ. ಪೂರ್ವ ಕಾಲದಲ್ಲಿ ಕಾಶಿಗೆ ಒಬ್ಬ ರಾಜನಿದ್ದರೆ ಕಾಶಿಯಲ್ಲಿನ ಈ ಮಹಾ ಸ್ಮಶಾನಕ್ಕೆ ಇನ್ನೊಬ್ಬ ರಾಜನಿದ್ದ. ಆ ವಂಶಸ್ಥರನ್ನೇ ಡೋಮು ಅಥವಾ ಡೋಮ್ ರಾಜ ಎಂದು ಕರೆಯುತ್ತಾರೆ. ಮಣಿಕರ್ಣಿಕಾ ಘಾಟ್ಗೆ ಬರುವ ಹೆಣಗಳನ್ನು ಸುಡುವುದೇ ಇವರ ಕರ್ತವ್ಯ. ಕಾಶಿಯ ಈ ಘಾಟಲ್ಲಿ ಮಾತ್ರ ಮರಣ ಕೂಡ ಒಂದು ಸಹಜ ಪ್ರಕ್ರಿಯೆ ಅನ್ನೋ ಭಾವನೆ ಬರುತ್ತೆ. ಯಾರಿಗೇ ಆಗಲಿ ಮರಣವನ್ನು ನಿಭಾಯಿಸುವುದು ಅಷ್ಟು ಸುಲಭದ ವಿಷಯವಲ್ಲ. ಆದರೆ ಈ ಡೋಮ್ ರಾಜ ಜನಾಂಗಕ್ಕೆ ಅದೇ ಜೀವನಾಧಾರ. ಇವರಲ್ಲಿ ಕೆಲವರನ್ನು ಮಾತಾಡಿಸುವ ಪ್ರಯತ್ನ ಪಟ್ಟರೂ ಯಾರೂ ಕ್ಯಾಮರಾ ಮುಂದೆ ಬರಲು ಒಪ್ಪಲಿಲ್ಲ. ದಿನ 100 ದೇಹಗಳನ್ನು ಸುಡುವ ಇವರು ಸದಾ ಮದ್ಯಪಾನ ಮಾಡೇ ಇರ್ತಾರೆ. ಈ ತೀವ್ರತೆಯಿಂದ ಕೂಡಿರುವ ಕೆಲಸ ಮಾಡುವುದಕ್ಕೆ ಅವರು ನಿತ್ಯ ಪೂಜಿಸುವ ಕಾಳಿ ದೇವಿಯೇ ಅವರಿಗೆ ಶಕ್ತಿ ಕೊಡುತ್ತಾಳೆ ಎಂದು ನಂಬ್ತಾರೆ. ಇವರ ಬಗ್ಗೆ ಹೆಚ್ಚಿನ ವಿಷಯ ತಿಳಿಯುವ ಆಸಕ್ತಿಯಿಂದ ಈ ಮಹಾ ಸ್ಮಶಾನಕ್ಕೆ ಈಗಲೂ ರಾಜನಾದ ಒಬ್ಬ ಡೋಮ್ ರಾಜ ಮನೆಗೆ ಹೋಗಿದ್ದೆ. ಮಣಿಕರ್ಣಿಕಾ ಘಾಟ್ನಿಂದ ಸ್ವಲ್ಪ ದೂರದಲ್ಲಿ ಇರುವ ಇವರ ಮನೆಯ ವಾತಾವರಣ ಬಹಳ ಗೌಪ್ಯತೆಯಿಂದ ಕೂಡಿತ್ತು. ಅಲ್ಲಿರುವ ಪ್ರತಿ ವಸ್ತು ಒಂದೊಂದು ಕತೆ ಹೇಳುತ್ತಿತ್ತು. ಆ ಮನೆಯಲ್ಲಿನ ಮೌನ, ಕತ್ತಲು ಮನಸ್ಸಿನಲ್ಲಿ ಭಯ ಹುಟ್ಟಿಸುವ ಹಾಗಿತ್ತು. ಇವರ ಮನೆಯಲ್ಲಿ ಈಗಲೂ ಅಡುಗೆ ಮಾಡುವುದಕ್ಕೆ ಬಳಸುವ ಅಗ್ನಿಯನ್ನು ಸ್ಮಶಾನದಿಂದಲೇ ತರುತ್ತಾರಂತೆ. ಅಷ್ಟರಲ್ಲೇ ಅದೇ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇವರು ಪೂಜಿಸುವ ಕಾಳಿ ದೇವಿಯ ಒಂದು ಚಿಕ್ಕ ಮಂದಿರಕ್ಕೆ ಕರೆದೊಯ್ದರು. ಆ ದೇವಿಯ ಮುಂದೆ ಕೆಲ ಹೊತ್ತು ಕೂತು ಜಪ ಮಾಡಲು ಶುರು ಮಾಡಿದೆ.
ಗಂಗಾ ನದಿ ಹರಿಯುತ್ತಿರುವ ಶಬ್ದ ಬಿಟ್ಟರೆ ಬೇರೇನೂ ಕೇಳುತ್ತಿಲ್ಲ. ಸುತ್ತಲೂ ಗಾಢವಾದ ಮೌನ ಆವರಿಸಿತ್ತು. ಆ ಪ್ರದೇಶವೆಲ್ಲ ಬಹಳ ತೀವ್ರವಾದ ಮಾರ್ಮಿಕ ತರಂಗಗಳಿಂದ ಕೂಡಿರುವ ಭಾವನೆ ಉಂಟಾಯಿತು. ಜೀವನದಲ್ಲಿ ಯಾವತ್ತೂ ಆಗದ ಒಂದು ವಿಚಿತ್ರವಾದ ಅನುಭವ ಅದು. ಪ್ರತಿ ಅಮಾವಾಸ್ಯೆಗೆ ಈ ದೇವಿಗೆ ಬಲಿ ಕೊಡುವ ಆಚಾರವೂ ಇದೆ. ಆ ತಾಯಿಯ ಮುಂದೆ ಕೂತ ನನಗೆ ಕೆಲವು ಸಮಯ ಆದ ಮೇಲೆ ಮನಸ್ಸಿನಲ್ಲಿ ಯಾವ ಯೋಚನೆಯೂ ಇಲ್ಲ, ಏನೋ ತಿಳಿಯದ ಭಾವುಕತೆ. ಅಷ್ಟರಲ್ಲೇ ಒಬ್ಬರು ಬಂದು ಆ ತಾಯಿಗೆ ಪೂಜೆ ಮಾಡಿ ಪ್ರಸಾದ ಕೊಟ್ಟು ನನ್ನನ್ನು ಹೊರಡಲು ಹೇಳಿದರು. ಅಲ್ಲಿಂದ ಆಚೆ ಬಂದ ನನಗೆ ಏನೋ ತಿಳಿಯದ, ಯಾರಿಗೂ ಹೇಳಲಾಗದ ಒಂದು ವಿಚಿತ್ರ ಭಾವನೆ ಆವರಿಸಿತ್ತು. ರಾತ್ರಿಯ ನಿರ್ಮಾನುಷ ನಿಶ್ಶಬ್ದ ಗಂಗಾ ಘಾಟ್ಗಳಲ್ಲಿ ನಡೆಯುತ್ತಾ ನಾನು ಸೇರಿದ್ದು ಮತ್ತೆ ಮಣಿಕರ್ಣಿಕಾ ಘಾಟ್ಗೆ. ಅಲ್ಲಿ ಸುಡುತ್ತಿದ್ದ ಪ್ರತಿಯೊಂದು ದೇಹವು ಜೀವಂತವಾಗಿದ್ದಾಗ ಅದೆಷ್ಟೋ ಸಂಬಂಧಗಳಿರುತ್ತೆ, ಅಪ್ಪ, ಅಣ್ಣ, ಮಗ, ಗಂಡ ಅಂತೆಲ್ಲ. ಆದರೆ ಈಗ ತನ್ನ ಜೀವನ ಪ್ರಯಾಣ ಮುಗಿಸಿ ಆತ್ಮ ಅಶಾಶ್ವತವಾದ ದೇಹವನ್ನು ಬಿಟ್ಟಿದೆ. ದೇಹ ನಿಸ್ತೇಜವಾಗಿ ಬಿದ್ದಿದೆ. ದಶಕೋಟಿ ಆಸ್ತಿಯ ವಾರಸದಾರನಾದರೂ ಒಂದು ನಿಮಿಷದ ಆಯುಸ್ಸನ್ನು ಕೊಳ್ಳಲಾರ. ಕೋಟಿಗಟ್ಟಲೆ ದುಡಿದರೂ ಸತ್ತ ಮೇಲೆ ಊರಿನ ಆಚೆಗೆ ಎಸೆಯುತ್ತಾರೆ. ಲಕ್ಷ ಇದ್ದರೂ ಭಿಕ್ಷೆ ಬೇಡಿದರೂ ಸ್ಮಶಾನದಲ್ಲಿ ಎಲ್ಲರೂ ಸಮಾನರೇ. 10 ಜನ ವೈದ್ಯರು ಇದ್ದರೂ ನಮ್ಮ ಪರಲೋಕ ಪ್ರಯಾಣವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಇದೇ ಜೀವನದ ಪರಮ ಸತ್ಯ. ಕಾಶಿಯ ಮಣಿಕರ್ಣಿಕಾ, ಹರಿಶ್ಚಂದ್ರ ಘಾಟ್ಗಳಲ್ಲಿ ಯಾರಾದರೂ ಒಂದು ಸ್ವಲ್ಪ ಸಮಯ ಕಳೆದರೆ ಮನುಷ್ಯನ ಜೀವನ ಎಷ್ಟು ಚಿಕ್ಕದು ಅನ್ನೋ ಭಾವನೆ ಬಂದೇ ಬರುತ್ತೆ. ಶಿವನನ್ನು ಸ್ಮಶಾನ ವಾಸಿ ಎಂದು ಕರೆಯುತ್ತಾರೆ. ಯಾಕೆ ಗೊತ್ತಾ? ಕೈಲಾಸ ಪರ್ವತದಲ್ಲಿರುವುದು ಬಿಟ್ಟು ಸ್ಮಶಾನದಲ್ಲೇಕಿರುವೆ ಶಿವ ಅಂದರೆ ಅದಕ್ಕೆ ಶಿವ ನಗುತ್ತಾ ಹೇಳ್ತಾನೆ, ಬದುಕಿರುವಷ್ಟು ದಿನ ನಾನು, ನನ್ನದು, ಆಸ್ತಿ ಪಾಸ್ತಿ, ಕೀರ್ತಿ, ಐಶ್ವರ್ಯ, ಸಂಬಂಧ, ಜಗಳ, ಜಾತಿ ಪಾತಿ, ಅಸೂಯೆ, ಅಧಿಕಾರ ಅಂತ ಹೇಳಿ 4 ತಲೆಮಾರಿಗೆ ಆಗುವಷ್ಟು ಆಸ್ತಿ ಸಂಪಾದಿಸಿ ಕಡೆಗೆ ಖಾಲಿ ಕೈಯಲ್ಲಿ ಸ್ಮಶಾನಕ್ಕೆ ಬರ್ತಾನೆ ಮನುಷ್ಯ. ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಬಂಧು ಮಿತ್ರರು ಅನ್ನೋ ವ್ಯಾಮೋಹದಲ್ಲಿದ್ದ ಅವನಿಗೆ ತನ್ನದೇ ದೇಹ ಚಿತೆಯಲ್ಲಿ ಸುಟ್ಟು ಕಪಾಲ ಮೋಕ್ಷವಾದ ಮೇಲೆ ಇಷ್ಟು ದಿನ ತನ್ನವರೆಂದು ಭಾವಿಸಿದ ಮಗ, ಮಗಳು, ಬಂಧು ಮಿತ್ರರು ಕಡೆಗೆ ಹೆಂಡತಿಯು ಒಬ್ಬಂಟಿಯಾಗಿ ಬಿಟ್ಟು ಹೋದಾಗ ಇಷ್ಟು ದಿನ ತಾನು ಸಂಪಾದಿಸಿದ್ದು, ತನ್ನ ಜೊತೆಗೆ ಬಂದಿದ್ದು, ತಾನು ಮಾಡಿದ ಕರ್ಮ ಫಲಗಳೇ ಆದ ಪಾಪ ಪುಣ್ಯವೇ ಬಿಟ್ಟರೆ ಒಂದು ಪೈಸವೂ ಅಲ್ಲ ಅನ್ನೋ ನಿಜ ತಿಳಿದು ರೋಧಿಸುತ್ತಾ ಒಬ್ಬಂಟಿಯಾಗಿ ಕೂತಾಗ ತನಗೆ ಸಾಂತ್ವನ ಹೇಳಲು ಯಾರಾದರೂ ಇದ್ದಾರ ಅಂತ ಸುತ್ತಲೂ ನೋಡಿದಾಗ ಹಿಂದಿನಿಂದ ತನ್ನ ಭುಜದ ಮೇಲೆ ಕೈಯಿಟ್ಟು ನಾನಿದ್ದೇನೆ ನಿನಗೆ ಅಂತ ಹೇಳೋ ಶಕ್ತಿ ಯಾರಾದರೂ ಬೇಕಲ್ವಾ? ಅದೇ ಕಾರಣಕ್ಕೆ ಶಿವ ಸ್ಮಶಾನ ವಾಸಿಯಾದ. ನಮಗಿರುವ ಚಿಕ್ಕ ಜೀವನಕ್ಕೋಸ್ಕರ ಮಾಡಬಾರದ ಕೆಲಸಗಳೆಲ್ಲ ಮಾಡುತ್ತೇವೆ. ಜೀವನದಲ್ಲಿ ಸಂಪಾದನೆ, ಆಸ್ತಿ, ಬಂಧು ಬಳಗ, ಸಂಬಂಧ, ಸಾಧನೆ ಎಲ್ಲವೂ ಮುಖ್ಯವೇ. ಆದರೆ ಅದು ಅಸೂಯೆ, ಅಧರ್ಮಗಳಿಂದ ಕೂಡಿರಬಾರದಷ್ಟೇ. ಹಾಗೂ ಕಾಲ ಬಂದಾಗ ಲೌಕಿಕ ಕಾಂಕ್ಷೆಗಳಿಂದ, ಮಾಯೆಯಿಂದ ಹೊರಬರುವುದು ತಿಳಿದಿರಬೇಕು. ಈ ಜೀವನದ ಪರಮ ಸತ್ಯ ಬೋಧನೆಯೇ ಕಾಶಿ ಪ್ರಯಾಣದ ಹಿಂದಿರುವ ತತ್ವ. ಓಂ ಶಿವಾಯ ನಮಃ. ಜೀವರಾಶಿಯಲ್ಲಿ ಮಾನವರಿಗೆ ಆದ್ಯತೆ, ನಾವೇ ಮೂಢರ